ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬಿಹಾರ ವಿಧಾನಸಭಾ ಚುನಾವಣೆಯನ್ನು ಗೆದ್ದು ತನ್ನ ಬಲ ಹೆಚ್ಚಿಸಿಕೊಳ್ಳುವ ಉಮೇದಿನಲ್ಲಿರುವ ಕಾಂಗ್ರೆಸ್ ಸದ್ಯ ಒಬಿಸಿ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟಿದೆ. ಇದೇ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ನಡೆದಂತ ನ್ಯಾಯ ಭಾಗೀದಾರ ಸಮಾವೇಶ ದೇಶದ ಗಮನ ಸೆಳೆದಿದೆ. ಒಬಿಸಿ ಮತಬುಟ್ಟಿ ವಿಚಾರವಾಗಿ ಜಟಾಪಟಿಯೂ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಒಬಿಸಿ ಬ್ರಹ್ಮಾಸ್ತ್ರ ತಯಾರು ಮಾಡ್ತಾ ಇರೋದು ಹೇಗೆ ತೋರಿಸ್ತೀವಿ ನೋಡಿ. ಒಬಿಸಿ ಮತ ಸೆಳೆಯಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರ, ಸಿದ್ದರಾಮಯ್ಯ ದಂಡನಾಯಕ. ರಾಹುಲ್ ಗಾಂಧಿ ನ್ಯಾಯ ಯೋಧ ಎಂದ ಸಿದ್ದು ಬಿಜೆಪಿ ವಿರುದ್ಧ ಗುಡುಗು. ಇನಾನಿಮಸ್ಲಿ ಥ್ಯಾಂಕ್ ನ್ಯಾಯ ಯೋಧ ರಾಹುಲ್ ಗಾಂಧೀಜಿ. ನನಗೆ ಮೋದಿ ದೊಡ್ಡ ಸಮಸ್ಯೆಯೇ, ಅವರಿಗೆ ದಮ್ಮಿಲ್ಲ, ರಾಗ ಗರ್ಜನೆ. नरेंद्र मोदी कोई बड़ी प्रॉब्लम नहीं, शो पूरा शो है, दम नहीं है. ಆರ್ಎಸ್ಎಸ್ ಬಿಜೆಪಿ ವಿಷ ಇದ್ದಂತೆ ಕಚ್ಚಿದವರು ಕಲಾಸ್ ಎಂದ ಖರ್ಗೆ ಸಿಡಿಲು. अरे एक बार चाटे तुम खत्म हो जाएंगे, मर जाएंगे. ದೇಶದ ಜನಸಂಖ್ಯೆಯ ಅರ್ಧದಷ್ಟಿರುವ ಒಬಿಸಿ ವರ್ಗದ ಮತಬುಟ್ಟಿ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಇದೀಗ ಮತ್ತೊಂದು ಕಾರ್ಯಕ್ರಮ, ಆಂದೋಲನದ ಮೂಲಕ ಹೊಸ ಅಸ್ತ್ರ ಝಳಪಿಸೋಕೆ ಸಜ್ಜಾಗಿದೆ. ಅದರ ಭಾಗವಾಗಿ ದೆಹಲಿಯಲ್ಲಿ ಇವತ್ತು ಭಾಗೀದಾರಿ ನ್ಯಾಯ ಮಹಾ ಸಮ್ಮೇಳನ ನಡೆಸಿತ್ತು. ದೆಹಲಿಯ ಥಾಲ್ ಕಟೋರ್ ಸ್ಟೇಡಿಯಂನಲ್ಲಿ ನಡೆದ ಈ ಬೃಹತ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ದಿಗ್ಗಜ ನಾಯಕರು ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಏಕೈಕ ಮುಖ್ಯಮಂತ್ರಿಯಾಗಿದ್ದು, ಸಿದ್ದರಾಮಯ್ಯ ಅವರನ್ನ ಇಟ್ಟುಕೊಂಡೇ ಕಾಂಗ್ರೆಸ್ ಒಬಿಸಿ ಟ್ರಂಪ್ ಕಾರ್ಡ್ ಉರುಳಿಸಿತ್ತು. देखिए ये जो कांग्रेस पार्टी है ना, ये आपकी भी पार्टी है, तो इसकी लगाम आपको पकड़नी पड़ेगी. हमारे सीनियर लीडर बैठे हैं, सिद्धरामैया जी बैठे हैं, चीफ मिनिस्टर हैं, बघेल जी हैं, ऐसे और आइकॉन्स चाहिए. इन 3-4 लोगों से नहीं होगा काम. हमें 40-50 ऐसे लोग चाहिए जो हम मतलब. ಹೀಗೆ ಒಬಿಸಿ ವರ್ಗದ ಏಳ್ಗೆಗೆ ಸಿದ್ದರಾಮಯ್ಯನವರಂತ ನಾಯಕರು ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರೆ, ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ನ್ಯಾಯ ಯೋಧ ಅಂತ ಬಿರುದು ಕೊಟ್ಟಿದ್ದಾಗೆ ಘೋಷಿಸಿದ್ರು. In which meeting we have passed 3 resolutions. One among them is Bengaluru Declaration. I will just read the resolution, Bengaluru Declaration. The Advisory Council of the OBC Department of AICC unanimously thank Nyaya Yodha Rahul Gandhi ji for courageously taking up the cause of social justice for the marginalized sections of our country and for OBC in particular. ಸಮ್ಮೇಳನದಲ್ಲಿ ತೆಲಂಗಾಣದ ಮಾದರಿ ಮೀಸಲಾತಿಯನ್ನ ಸಿಎಂ ಸಿದ್ದರಾಮಯ್ಯ ಉಲ್ಲೇಖಿಸಿದ್ರು. Telangana Sheep Caste Survey as a role model, seeking 50% cap in reservation for OBCs. The reservation in private educational institute as per Article 15 Class 4 of the Constitution. Those who are in favor of the resolution, please raise your hands. ಒಬಿಸಿ ವರ್ಗಕ್ಕೆ ರಕ್ಷಣೆ ಕೊಡದೆ ತಪ್ಪು ಮಾಡಿಬಿಟ್ಟೆ ಎಂದ ರಾಹುಲ್. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ನಾನು ರಾಜಕೀಯಕ್ಕೆ ಬಂದು 21 ವರ್ಷವಾಗಿದೆ, ಆದ್ರೆ ಒಬಿಸಿ ಸಮುದಾಯದವರಿಗೆ ರಕ್ಷಣೆ ನೀಡೋ ಕೆಲಸ ಮಾಡದೆ ತಪ್ಪು ಮಾಡಿದೆ ಅಂತ ಹೇಳಿದ್ರು. एक चीज मैंने मिस कर दी, एक गलती मैंने की. क्या थी? जो ओबीसी वर्ग है उसका जिस प्रकार से मुझे प्रोटेक्शन करना था मैंने नहीं किया. आपकी जो इश्यूज थी उस समय मुझे गहराई से नहीं समझ आई. ಹೀಗೆ ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವ ಬಗ್ಗೆ ಭರವಸೆ ನೀಡಿದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ಮೋದಿ ನನಗೆ ದೊಡ್ಡ ಸಮಸ್ಯೆಯೇ ಅಲ್ಲ, ಅವರಲ್ಲಿ ದಮ್ಮಿಲ್ಲ, ಅವರದ್ದು ಕೇವಲ ಶೋ ಅಂತ ವಾಗ್ದಾಳಿ ನಡೆಸಿದ್ರು. नरेंद्र मोदी कोई बड़ी प्रॉब्लम नहीं, ये आपने अपने सिर पे चढ़ा रखा है, कोई प्रॉब्लम नहीं. अब पहले तो मैं मिला नहीं था, अब 2-3 बार मैं मिल भी लिया हूँ, बात समझ गया हूँ मैं, कुछ नहीं उसमें. शो पूरा शो है, दम नहीं है, बता रहा हूँ. आप लोग मिले नहीं हो, मैं मिला हूँ, बैठा हूँ कमरे में. ಇದಕ್ಕೂ ಮುನ್ನ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಯಾರೋ ಧ್ವನಿ ಎತ್ತೋದಿಲ್ವೋ ಅವರಿಗೆ ಕೇಂದ್ರ ಮೀಸಲಾತಿ ಕೊಡಲ್ಲ ಅಂದ್ರು. ಅಷ್ಟೇ ಅಲ್ಲ, ಆರ್ಎಸ್ಎಸ್ ಹಾಗೂ ಬಿಜೆಪಿಯಲ್ಲಿನ 75 ವಯೋಮಿತಿಯ ಸೂತ್ರವನ್ನ ಪ್ರಸ್ತಾಪಿಸಿ
ಮೋದಿಗೆ 75 ವರ್ಷ ಆಗ್ತಿದೆ, ಯಾವಾಗ ಮನೆಗೆ ಹೋಗ್ತಾರೆ ಅಂತ ಪ್ರಶ್ನಿಸಿದ್ರು. अडवाणी को घर बिठाया, मुरली मनोहर जोशी को घर बिठाया, अब इनके 75 खत्म हो रहा है, इन्हों कब बाहर निकलेंगे ये मुद्दा हमारे सामने भी है। क्या इन्हों निकलेंगे? मैं बोलता हूँ भाई वो विष है, चाटो मत। अगर वो बोला नहीं साहब जरा चाट के देखता हूँ विष है क्या नहीं, अरे एक बार चाटे तुम खत्म हो जाएंगे, मर जाएंगे। विष की परीक्षा करते हैं। ಇನ್ನಿವತ್ತು ನಡೆದ ಸಮ್ಮೇಳನದಲ್ಲಿ ಜಾತಿ ಗಣತಿ ವಿಚಾರವೇ ಹೆಚ್ಚು ಸದ್ದು ಮಾಡಿದೆ. ತೆಲಂಗಾಣದಲ್ಲಿ ಜಾತಿ ಗಣತಿ ರಾಜಕೀಯವಲ್ಲ, ಭೂಕಂಪವನ್ನೇ ಸೃಷ್ಟಿಸಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. क्योंकि जो हमने तेलंगाना में किया है, आपको वो पॉलिटिकल अर्थक्वेक है, वो हिंदुस्तान की राजनीतिक जमीन को उसने हिला दिया है। अभी आपको उसका जो आफ्टर शॉक है वो अभी आपको लगा नहीं है, मगर वो काम हो गया है। ಕಾಂಗ್ರೆಸ್ನ ಈ ಒಬಿಸಿ ಅಸ್ತ್ರಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಿಯ ಸ್ಥಾನಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟು ಒಬಿಸಿ ಮಂದಿಗೆ ಅಧಿಕಾರ ಕೊಟ್ಟಿದ್ರೆ ಬಹಿರಂಗ ಪಡಿಸುವಂತೆ ಸವಾಲ್ ಹಾಕಿದ್ದಾರೆ. कांग्रेस की सरकार गई, कितने ओबीसी मिनिस्टर थे, कितने ओबीसी मंत्री थे बताएं। मेरा दावा है कि वो 4 भी नहीं बता सकते। ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಒಬಿಸಿ ಸಮುದಾಯಕ್ಕೆ ನ್ಯಾಯ ಕೊಟ್ಟಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಬಿಸಿಗೆ ನ್ಯಾಯ ಕೊಡೋ ಕೆಲಸವನ್ನ ಕಾಂಗ್ರೆಸ್ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿತ್ತಾ? ಕಾಕಾ ಕಾಳೆಲ್ಕರ್ ರಿಪೋರ್ಟನ್ನು ಕುರ್ಚಿಯಡಿ ಹಾಕೊಂಡು ಕೂತು ಆ ರಿಪೋರ್ಟಿಗೆ ಮಾನ್ಯತೆ ಸಿಗದಂಗೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೊಂದು ಪತ್ರ ಬರೆದಿದ್ರು, ರಿಸರ್ವೇಷನ್ ಕೊಟ್ಟರೆ 2ನೇ ದರ್ಜೆ ಆಡಳಿತ ಅಧಿಕಾರಶಾಹಿ, ಸೆಕೆಂಡ್ ಗ್ರೇಡ್ ಆಡಳಿತಶಾಹಿ ನಿರ್ಮಾಣ ಆಗುತ್ತೆ, ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಒಟ್ಟಾರೆ ಇಂದು ನಡೆದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಜಾತಿ ಜನಗಣತಿ ಬಗ್ಗೆ ಹೆಚ್ಚು ಚರ್ಚೆ ಆಗಿದ್ದು, ದೇಶದಲ್ಲಿ ಜಾರಿಯಾಗಲೇಬೇಕು ಎಂಬ ನಿರ್ಣಯ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಒತ್ತಾಯಿಸಿದ್ದು, ಇದು ಯಾವ ಹಂತಕ್ಕೆ ಹೋಗಲಿದೆ ಅಂತ ನೋಡಬೇಕಿದೆ. ಮಹೇಶ್ ಈರಣ್ಣ, TV9 ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH